ಬಂದಾಗ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಗೆ ಹೇಗೆ ಚೇಂಜ್ ಮಾಡಬೇಕು ಅನ್ನೋದು ನೋಡೋಣ. ಆಸ್ ಐ ಟೋಲ್ಡ್ ಯು, ಇಂಟ್ರೋಗೇಟಿವ್ ಮೀನ್ಸ್ ಕ್ವಶನ್, ಎನ್ಕ್ವೈರಿಂಗ್, ಇಂಟ್ರೋಗೇಷನ್, ಪ್ರಶ್ನೆಯನ್ನ ಕೇಳುವಂತಹದ್ದು. ಇದರಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಎರಡು ಟೈಪು, ಒಂದು ಎಸ್ ಆರ್ ನೋ ಕ್ವಶನ್, ಇನ್ನೊಂದು ಡಬ್ಲ್ಯೂ ಕ್ವಶನ್. ಹೇಳಿ, ಈಗ ನಾವು ಫಸ್ಟ್ ಎಸ್ ಆರ್ ನೋ ಕ್ವಶನ್ ಅಂತ ಹೋಗ್ತಾ ಇದ್ದೀವಿ. ವಾಟ್ ಇಸ್ ದಟ್? ಎಸ್ ಆರ್ ನೋ ಕ್ವಶನ್. ನಾನು ಹೇಳಿದೆ ಎಸ್ ಆರ್ ನೋ ಕ್ವಶನ್ ಅಂದ್ರೆ ಏನು ಅಂದ್ರೆ, ವೆನ್ ಎ ಕ್ವಶನ್ ಈಸ್ ಆಸ್ಕ್ಡ್ ದ ಆನ್ಸರ್ ವಿಲ್ ಬಿ ಎಸ್ ಆರ್ ನೋ. ಒಂದು ಅಥವಾ ಸಾಮಾನ್ಯವಾಗಿ ಎಸ್ ಆರ್ ನೋ ಕ್ವಶನ್ಗಳು ಹೆಲ್ಪಿಂಗ್ ವರ್ಬ್ ಇಂದ ಸ್ಟಾರ್ಟ್ ಆಗ್ತವೆ. ಉದಾಹರಣೆಗೆ, ವಿಲ್ ಯು ಅಟೆಂಡ್ ದ ಫಂಕ್ಷನ್ ಅಂತ ಇದೆ. ವಿಲ್ ಯು ಅಟೆಂಡ್ ದ ಫಂಕ್ಷನ್? ಇದು ಕುಮಾರ್ ಸೆಡ್. ಇದು ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಗೆ ಚೇಂಜ್ ಮಾಡಿದಾಗ ಎಸ್ ಆರ್ ನೋ ಕ್ವಶನ್ ಹೆಂಗ್ ಚೇಂಜ್ ಮಾಡೋದು? ಹಾಗಂದ್ರೆ ಏನು? ನಾನು ಹೇಳಿದೆ ಎಸ್ ಆರ್ ನೋ ಕ್ವಶನ್ ಬಿಗಿನ್ಸ್ ವಿತ್ ಹೆಲ್ಪಿಂಗ್ ವರ್ಬ್, ಎಂಡ್ಸ್ ವಿತ್ ಎ ಕ್ವಶನ್ ಮಾರ್ಕ್. ಹಾಗಾದ್ರೆ ಹೆಲ್ಪಿಂಗ್ ವರ್ಬ್ ಯಾವ್ಯಾವು? ನಾನು ಇದು ಆಲ್ರೆಡಿ ನೀವು ಕಲ್ತಿದ್ದೀರಾ. ಹೆಲ್ಪಿಂಗ್ ವರ್ಬ್ ಮೀನ್ಸ್ ಈಸ್, ಆಮ್, ಆರ್, ವಾಸ್, ವರ್, ಡೂ, ಡಸ್, ಡಿಡ್, ಹ್ಯಾವ್, ಹ್ಯಾಸ್, ಹ್ಯಾಡ್, will, would, shall, should, can, could, may, might, must, ought, need, dare and used to. There are 24 models. ಉದಾಹರಣೆ once again ನೋಡೋಣ. ಲಿಸ್ಟ್ ಆಫ್ ಹೆಲ್ಪಿಂಗ್ ವರ್ಬ್ಸ್. ಲಿಸ್ಟ್ ಆಫ್ ಹೆಲ್ಪಿಂಗ್ ವರ್ಬ್ಸ್ ಯಾವ್ಯಾವು ನೋಡೋಣ. ಲಿಸ್ಟ್ ಆಫ್ ಹೆಲ್ಪಿಂಗ್ ವರ್ಬ್ಸ್ ನೇಮ್ಲಿ ಟು ಬಿ ಫಾರ್ಮ್. ನಿಮಗೆ ಆಲ್ರೆಡಿ ಪರಿಚಯ ಇದೆ. ಟು ಬಿ ಫಾರ್ಮ್ ಯಾವ್ದು? ಈಸ್, ಆಮ್, ಆರ್, ವಾಸ್, ವರ್. ಇದನ್ನ ಟು ಬಿ ಫಾರ್ಮ್ ಅಂತೀವಿ. To have form, have, has, had. To do form, sorry, to have form. Do, does, did. To do form, sorry, did. ಇನ್ನು ಮಾಡೆಲ್ಸ್ ಅಂತ ಬರುತ್ತೆ, ನಿಮಗೆ ಗೊತ್ತಿದೆ. ವಿಲ್ ಪಾಸ್ಟ್ ಟೆನ್ಸ್ ಡೈರೆಕ್ಟ್ ಇಂದ ಚೇಂಜ್ ಮಾಡಿದಾಗ ವಿಲ್ ಇದ್ದು ವುಡ್ ಆಗುತ್ತೆ, ಶಾಲ್ ಇದ್ದು ವುಡ್ ಆಗುತ್ತೆ. ಯಾರಲ್ಲಿ ಶುಡ್, ಶಾಲ್ ಶುಡ್, ಕ್ಯಾನ್ ಕುಡ್, ಕ್ಯಾನ್ ಕುಡ್, can, could, may, might, must, ought, need, dare, used to, etc. ಟೋಟಲ್ 24 ಬರುತ್ತೆ. ಸೊ ಇದು ಯಾವ್ದ್ರಿಂದನಾದ್ರೂ ಸ್ಟಾರ್ಟ್ ಆಗಿದ್ರೆ ಅದನ್ನ ಎಸ್ ಆರ್ ನೋ ಬಿಡಿಸ್ಬರ್ತಾ ಇದ್ದೀನಿ. ನಿಮ್ ತಲೆಗೆ ಹೋಗ್ಲಿಲ್ಲ ಅನ್ನೋಕ್ಕೋಸ್ಕರ ಮತ್ತೆ ಬಿಡಿಸ್ಬರ್ತೀನಿ. ಈ 24 ಹೆಲ್ಪಿಂಗ್ ವರ್ಬ್ ಇಂದ ಯಾವ್ದಾದ್ರು, ಇದು ಸಾಮಾನ್ಯವಾಗಿ ಯೂಸ್ ಮಾಡೋದು. ಇದರಿಂದ ಯಾವ್ದಾದ್ರು ನೀವು ಕೇಳಿ ನಾವು ಕ್ವಶನ್ ಮಾಡ್ತೀವಿ. ಸೊ ಇದ್ರಿಗೆ ಏನ್ ಹೇಳಿದ್ರೆ ನಾನು, ಈ ಏನಿದೆ ಲಿಸ್ಟ್ ಆಫ್ ಹೆಲ್ಪಿಂಗ್ ವರ್ಬ್ಸ್ ಏನಂತಾರೆ? ಸಹಾಯಕ ಕ್ರಿಯಾಪದ. ಇದರಿಂದ ಯಾವ್ದು ಸ್ಟಾರ್ಟ್ ಆದ್ರೂ ಅದು ಏನಂತಾರೆ? ಎಸ್ ಆರ್ ನೋ ಕ್ವಶನ್, ಎಂಡ್ಸ್ ವಿತ್ ಎ ಕ್ವಶನ್. ಉದಾಹರಣೆಗೆ ಇದ್ರಲ್ಲಿ ಯಾವ್ದು ಬೇಕು ನಿಮಗೆ? ಆರ್ ಬೇಕು ಅಂತ ಇಟ್ಕೊಳ್ಳಿ. ಆರ್ ಯು ರೆಡಿ? ಆರ್ ಯು ರೆಡಿ? ಇದು ಎಸ್ ಆರ್ ನೋ ಕ್ವಶನ್. ಇದು ಬೇಕಾ? ವುಡ್ ಯು ಡ್ರಿಂಕ್? ವುಡ್ ಯು ಲೈಕ್ ಟು? ವುಡ್ ಯು ಲೈಕ್ ಗೋಟ್ ಮಿಲ್ಕ್? ಮೇ ಐ ಕಮ್ ಇನ್? ಸಾಕ ಬೇಕಾ? ಮೇ ಐ ಕಮ್ ಇನ್? ಏನಿರೋ ತಲೆಗೆ ಹೋಯ್ತಾ ಇಲ್ವಾ? ಹೆಲ್ಪಿಂಗ್ ವರ್ಬ್ ಇಂದ ಸ್ಟಾರ್ಟ್ ಆಗಿ ಕ್ವಶನ್ ಮಾರ್ಕ್ ಇಂದ ಎಂಡ್ ಆದ್ರೆ ಅದನ್ನ ಏನಂತಾರೆ? ಎಸ್ ಆರ್ ನೋ ಕ್ವಶನ್ ಅಂತಾರೆ. ಎಸ್ ಆರ್ ನೋ ಕ್ವಶನ್ ಬಿಗಿನ್ಸ್ ವಿತ್ ಹೆಲ್ಪಿಂಗ್ ವರ್ಬ್, ends with a question mark. Or when a question is asked, the answer would be yes or no ಆಗಿರುತ್ತೆ. Are you ready? ನೀವು ರೆಡಿ ಆಗಿದೆಯಾ ಅಂದಾಗ ಆನ್ಸರ್ ಏನಾಗಿರ್ಬೇಕು? ಎಸ್ ಆಗಿರ್ಬೇಕು, ಇಲ್ಲ ನೋ ಆಗಿರ್ಬೇಕು. ಅಥವಾ ವುಡ್ ಯು ಲೈಕ್ ಗೋಟ್ ಮಿಲ್ಕ್? ಗೋಟ್ ಮಿಲ್ಕ್ ಇಷ್ಟನಾ? ನೋ, ನನಗೆ ಇಷ್ಟ ಇಲ್ಲ. ಅಥವಾ ಮೇ ಐ ಕಮ್ ಇನ್? ಒಳಗೆ ಬರಬಹುದಾ? ಎಸ್. ಹೌದಾ ಇಲ್ಲ? ಎಸ್ ಆರ್ ನೋ ಕ್ವಶನ್ ಬಿಗಿನ್ಸ್ ವಿತ್ helping verb, ends with a question mark. Or yes or no question begins with these helping verbs. ಯಾವ್ದೋ helping verb ಸ್ಟಾರ್ಟ್ ಆಗಿ question answer ಸಾರಿ helping verb ಸ್ಟಾರ್ಟ್ ಆಗಿ question mark ಇಂದ ಎಂಡ್ ಆದ್ರೆ ಅದನ್ನ ಏನಂತೀವಿ? yes or no question ಅಂತೀವಿ. ಅರ್ಥ ಆಯ್ತಾ? ಆದ್ರೆ ಇದಕ್ಕೆ ಡಬ್ಲ್ಯೂ ಜೋಡಿಸಿ ಹಿಂಗಿರುತ್ತೆ ನೋಡೋಣ. which is your favorite ice cream? ಇದಕ್ಕೂ ಕಂಪ್ಯಾರಿಸನ್ ನೋಡಿ.
Sir, you were. Which is your favorite ice cream? ಯಾವುದು ನಿಮ್ಮ ಫೇವರೇಟ್ ಐಸ್ ಕ್ರೀಮ್? ಇದು ಎಸ್ ಆರ್ ನೋ ಕ್ವಶನ್? ನೋ, ಇದು ಡಬಲ್ ಎಚ್ ಕ್ವಶನ್. ಯಾಕೆ ಅಂದ್ರೆ ಇಟ್ ಬಿಗಿನ್ಸ್ ವಿತ್ ಡಬಲ್ ಎಚ್ ವರ್ಡ್ಸ್. ವ್ಯತ್ಯಾಸ ಗೊತ್ತಾಯ್ತಾ ಇಲ್ಲ? ಸಿಂಪಲ್ ಅಪ್ಪ, ಡಬಲ್ ಎಚ್ ವರ್ಡ್ಸ್ ಇಂದ ಸ್ಟಾರ್ಟ್ ಆದ್ರೆ ಡಬಲ್ ಎಚ್ ಕ್ವಶನ್. ಡಬಲ್ ಎಚ್ ವರ್ಡ್ಸ್ ಅಲ್ಲ ಅಂದ್ಮೇಲೆ ಅದಾಗಿರ್ಲೇಬೇಕು. ಇಟ್ ಮಸ್ಟ್ ಬಿ ಎಸ್ ಆರ್ ನೋ ಕ್ವಶನ್. ಹೌದಾ ಇಲ್ಲ? ಈಗ ಇಲ್ಲೊಂದು ಎಕ್ಸಾಂಪಲ್ ಇದೆ, ನೋಡೋಣ ಹೇಗೆ ಮಾಡಿದ್ದೀರಾ ಅಂತ. ಸೊ ಎಸ್ ವಿ ಓ ಸರಿ. ದ ಚೈಲ್ಡ್ ಹ್ಯಾಡ್ ಬೀನ್ ಆದ್ರೆ ಪ್ರಾಕ್ಟೀಸಿಂಗ್. ಈ ಬರಲ್ಲ, ಎಸ್ ಬರಲ್ಲ. ಪ್ರಾಕ್ಟೀಸಿಂಗ್ ಫಾರ್ ಎ ಲಾಂಗ್ ಟೈಮ್. ಈಗಿದ್ರೆ ಈ ತೆಗಿಬೇಕು ಅಂತ ಹೇಳಿದ್ದೇನೆ ಅಲ್ವಾ? ಪ್ರಾಕ್ಟೀಸಿಂಗ್ ಮ್ಯೂಸಿಕ್ ಫಾರ್ ಎ ಲಾಂಗ್ ಟೈಮ್. ಏನಾಗಿದ್ದು? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಈಗ ಇದನ್ನ ಕ್ವಶನ್ ಮಾಡೋದಾದ್ರೆ ಚೈಲ್ಡ್ ಬೀನ್ practicing music for a long time. Question आइए negative. The child had not been practicing music for a long time. So negative word. So ನಿಮ್ಮ ಉದ್ದೇಶ ಇಲ್ಲಿ ಮಾಡ್ತಾ ಇರೋ ಉದ್ದೇಶ, what is the purpose of doing these tenses ಅಂದ್ರೆ you should be able to identify ಇದು ಪ್ರೆಸೆಂಟ್ ಪರ್ಫೆಕ್ಟಾ, ಇದು ಪಾಸ್ಟ್ ಪರ್ಫೆಕ್ಟಾ, ಅಥವಾ ಇದು ಯಾವ ಟೆನ್ಸು ಅಂತ ಗೊತ್ತಾಗಬೇಕು. ಅದಕ್ಕೋಸ್ಕರ ನಾನು ಮಾಡ್ತಾ ಇರೋದು. ಯಾಕೆ ಅಂತಂದ್ರೆ ನೀವು ಎಲ್ಲಾ ಗ್ರಾಮರ್ಗೂ ಟೆನ್ಸ್ ಅನ್ನೋದು ಬೇಸ್, ಫೌಂಡೇಶನ್. ಓಕೆ, ಹ್ಯಾವ್ ಎ ಲುಕ್. First you should identify whether what type of question is it. You should find out whether this is assertive sentence, whether it is interrogative sentence, whether it is imperative sentence or exclamative sentence. As I told you, there are variety 4 types of sentence. And this is interrogative sentence. In interrogative, this is double S question. Sorry, yes or no question. How do you say? Sir, it begins with the helping verb, ends with a question. And this is also begins with the Helping verb, ends with a question mark. This is also helping verb, which is also Helping verb. Okay, first make sure whether this is a double S question or yes or no question. You know, you have confirmed. ಇದು yes or no question ಗೊತ್ತಾಯ್ತು, ಸರಿನಾ? ಎರಡನೇದು, ಫಸ್ಟ್ ನೀವು ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಚೇಂಜ್ ಮಾಡ್ಬೇಕಾದ್ರೆ ಯಾರು ಯಾರಿಗೆ ಹೇಳಿದ್ದು ಅಂತ ಗೊತ್ತಿರಬೇಕು. ಅಲ್ಲಿ ಇನ್ಯಾರು ಇರಲ್ಲ. ಡೊಲೋಲೋರ ಸಾಮಾನ್ಯವಾಗಿ ಮಾತಾಡಿದ್ರೆ ಡಾನ್ ಗಾರ್ಜೋಗೆ ಯು ನೋ ದ ಸ್ಟೋರಿ ವೆಲ್. ಸೊ ಚೇಂಜ್ ಮಾಡೋಣ. ಎಸ್, ಡೊಲೋಲೋರ ಡು ಯು ಯೂಸ್ ಶೂ ಬ್ರಷ್ ಆಸ್ ಎ ಹ್ಯಾಂಡ್ ಕರ್ಚೀಫ್ ಅಂತ ಕೇಳೋದು ಯಾರಿಗೆ? ಡಾನ್ ಗಾರ್ಜೋ. ಅದು ಅಂಡರ್ಸ್ಟುಡ್ ತಾನೆ? ಹಾಗಾದ್ರೆ ಚೇಂಜ್ ಮಾಡೋಣ. ಫಸ್ಟ್ ಡೊನಾಲೋರ ನಾನೇನಂದ್ರೆ ಕ್ವಶನ್ ಮಾರ್ಕ್ ಇತ್ತು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದೀನಿ? ಡೊನಾಲೋರ ಡಾನ್ ಗಾರ್ಜೋ. ಆಯ್ತು, ಇವೆರಡಕ್ಕೂ ಸೇರಿಸೋದಕ್ಕೆ ಫುಲ್ ಸ್ಟಾಪ್ ಸೆಂಟೆನ್ಸ್ ಅಂದ್ರೆ ದಟ್ ಸೇರಿಸ್ತೀವಿ. ಎಸ್ ಆರ್ ನೋ ಕ್ವಶನ್ ಏನ್ ಸೇರಿಸಬೇಕು? ಇಂಪಾರ್ಟೆಂಟ್ ಇಫ್ ಸೇರಿಸಬೇಕು. ಇಫ್ ಸೇರಿಸೋಣ. ಇಫ್ ಆರ್ ವೆದರ್ ಸೇರಿಸಬೇಕು. ಇಫ್ ಆರ್ ವೆದರ್. ಬಹಳ ಜನ ವೆದರ್ ನ ರೆಕಮೆಂಡ್ ಮಾಡಲ್ಲ. ಯಾಕೆ ಅಂದ್ರೆ ಬರಿಬೇಕಾದ್ರೆ ಸ್ಪೆಲ್ಲಿಂಗ್ ಚೇಂಜ್ ಆಗ್ಬಿಟ್ರೆ ಇಫ್ ಅಥವಾ ವೆದರ್ ಒಂದೇ, ಇನ್ನೊಂದು WEATH ಹಾಕ್ಬಿಟ್ರೆ ಹವಾಗುಣ ಅಂತ ಆಗುತ್ತೆ. ಅದಕ್ಕೆ ಹೇಳಕ್ಕೆ ಹೋಗಲ್ಲ. ಏನಾಗಬೇಕು? ಆಸ್ಕ್ಡ್ ಹಾಕಬೇಕು, ಇಫ್ ಹಾಕಬೇಕು. ನೆಕ್ಸ್ಟ್ ಪ್ರೊನೌನ್ ಚೇಂಜ್ ಮಾಡಬೇಕು. ನಾನು ಹೇಳಿದೆ ಸ್ವಲ್ಪ ಇಂಟರ್ಚೇಂಜ್ ಮಾಡೋಣ. ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್ ಇದು ಇಲ್ಲಿಗೆ ಬರಬೇಕು, ಇದು ಇಲ್ಲಿಗೆ ಹೋಗಬೇಕು. ಅದಕ್ಕೆ ಮುಂಚೆ ಪ್ರೊನೌನ್ ಚೇಂಜ್ ಮಾಡ್ಕೊಂಬೋಣ. ಡೊನಾಲೋರ ನೀನು ಅಂದ್ರೆ ಯಾರು? ಅಲ್ಲ ಆ ಸಿಚುವೇಶನ್ ಅಲ್ಲಿ ಅಲ್ಲಿಗೆ ಕರೆಕ್ಟಾ? ಇಷ್ಟೇ ಚೇಂಜ್ ಮಾಡ್ಬೇಕಾಗಿದೆ. ಸರಿ, ಫಸ್ಟ್ ಸಬ್ಜೆಕ್ಟ್ ಏನು? ಯು. ಯು ಅನ್ನೋದು ಏನಾಗುತ್ತೆ? ಈ ಆಗುತ್ತೆ. ಡೂ ಅನ್ನೋದು ಏನಾಗುತ್ತೆ? ಡಿಡ್ ಆಗುತ್ತೆ. ಯೂಸ್ ಅನ್ನೋದು ಯೂಸ್ ಆಗುತ್ತಾ? ಆಗಲ್ಲ. ಯಾಕೆ ಅಂದ್ರೆ ಪಾಸ್ಟ್ ಆಗಿದೆ. ಡಿಡ್ ಯೂಸ್ ಎ ಶೂ, ಶೂ, ಬ್ರಷ್, ಬ್ರಷ್, as a handkerchief.
ಮಾಡ್ಬೋದಾ? Yes, sir. ಫುಲ್ ಸ್ಟಾಪ್ ಅಸರ್ಟಿವ್ ಹೋಗಿ ಏನಾಯ್ತು? ಫುಲ್ ಸ್ಟಾಪ್ ಸೆಂಟೆನ್ಸ್. ಓಕೆ, ಒನ್ಸ್ ಅಗೇನ್ ನೋಡಿ ಏನೇನ್ ಮಾಡಿದೀನಿ. ಡೊನಾಲೋರಾ ಆಸ್ಕ್ಡ್ ಯಾರಿಗೆ? ಇದು ಅಂಡರ್ಸ್ಟುಡ್. ಇವೆರಡು ಜಾಯಿನ್ ಮಾಡೋಕೆ ಇದು ಎಸ್ಆರ್ ನೋ ಕ್ವೆಶ್ಚನ್ ಆಗಿರೋದ್ರಿಂದ ಇಫ್ ಸೇರಿಸಿದೀನಿ. ಇದು ಇಂಟರ್ಚೇಂಜ್ ಮಾಡಬೇಕು ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಆಬ್ಜೆಕ್ಟ್ ಹಾಗೆ. ಇಫ್ ಹಿ ಡಿಡ್ ಯೂಸ್ ಹ್ಯಾಂಡ್ ಶೂ ಬ್ರಷ್ ಆಸ್ ಅ ಹ್ಯಾಂಡ್ ಕರ್ಚೀಫ್. ಓಕೆ, ಒಂದಾಯ್ತು. ಎರಡನೇದು ಇದನ್ನ ನೀವು ಹೇಳ್ಕೊಡ್ತೀರಾ ನನಗೆ. ಫಸ್ಟ್ ಏನ್ ಮಾಡೋಣ? ಡಾನ್ ಗಾನ್ಸಾಲೋ ಆರ್ ಯು ಸ್ಪೀಕಿಂಗ್ ಟು ಮೀ ಮೇಡಮ್? ಆಕ್ಚುಲಿ ಅಲ್ಲಿ ಸೆನೋರಾ ಅಂತಿದೆ, ನಾನು ಬಿಟ್ಟಿದ್ದೆ, ಆಮೇಲೆ ಮಾಡ್ತೀನಿ. ಡಾನ್ ಗಾನ್ಸಾಲೋ ಯಾರಿಗೆ ಹೇಳ್ತಿರೋದು? ಮೇಡಮ್ ನೀವು ನನ್ನ ಹತ್ರ ಮಾತಾಡ್ತಿದ್ದೀರಾ? Donalora. ಸರಿ, ಡೊನಾಲೋರಾ ಸಾರಿ ಡಾನ್ ಗಾನ್ಸಾಲೋ ಹಾ Asked. ಡೊನಾಲೋರಾ ಇಫ್ ಆಯ್ತು. ಈಗ ಇದು ಚೇಂಜ್ ಮಾಡೋಣ. ಇದು ಈ ಕಡೆ ಬರಬೇಕು. ಯು ಅನ್ನೋದು ಫಸ್ಟ್ ಏನಾಗುತ್ತೆ? She. ಇಫ್ ಶಿ ಆಯ್ತು, ಬಹಳ ಇಂಪಾರ್ಟೆಂಟ್. ಶಿ ಆಯ್ತು. ಶೀಗೆ ಆರ್ ಇರೋದು ಏನಾಗುತ್ತೆ? ಆರ್ ಇತ್ತು ಅಂದ ತಕ್ಷಣ ವಾರ್ ಮಾಡೋದಲ್ಲ, ಬಹಳ ಇಂಪಾರ್ಟೆಂಟ್. ಆರ್ ಇದ್ದ ತಕ್ಷಣ ವರ್ ಮಾಡೋದು ಆಗಲ್ಲ. ಇದು ಯು ಇದ್ದಿದ್ರೆ, ಸಪೋಸ್ ಯುನೇ ಇದ್ದಿದ್ರೆ ವರ್ ಆಗೋದು. ಬಟ್ ಯು ಏನಾಗ್ಬಿಟ್ಟು ಶಿ ಆಗಿರೋದು. ಶೀಗೆ ಈಸ್ ಬರಬೇಕು, ಇಲ್ಲ ವಾಸ್ ಬರಬೇಕು. ಹಾಗಾಗಿ ಇಲ್ಲಿ ಪಾಸ್ಟ್ ಟೆನ್ಸ್ ಗೆ ವಾಸ್ ಮಾಡೋದು ಬಹಳ ಇಂಪಾರ್ಟೆಂಟ್. ಇದು ಯಾಕೆ ಅಂದ್ರೆ ಅಲ್ಲಿ ಯುನೇ ಬಂದಿದ್ದಿದ್ರೆ ವರ್ ಬರೋದು. ಬಟ್ ಯು ಏನಾಯ್ತು? ಇದು ಶಿ ಆಗಿರೋದ್ರಿಂದ ಆರ್ ಏನಾಯ್ತು? ವಾಸ್ ಆಯ್ತು. ಸ್ಪೀಕಿಂಗ್ ಟು ನನಗೆ ಅಂದ್ರೆ ಯಾರಿಗೆ? ಗಾನ್ಸೋಲ. ನನಗೆ ಅಂದ್ರೆ ಯಾರಿಗೆ? ಗಾನ್ಸೋಲ. ಏನಾಗುತ್ತೆ ನನಗೆ ಅಂದ್ರೆ ಅವನಿಗೆ ಏನಾಗುತ್ತೆ? ಹಿಮ್. ನಾನು ಹೇಳ್ಕೊಟ್ಟಿದ್ದೀನಿ, ಅವನಿಗೆ ಅಂದ್ರೆ ಹಿಮ್. ಸರಿನಾ? ಮಾಡ್ಬೋದಾ? ಸರಿ, ಇದಕ್ಕೆ ಬರೋಣ ಈಗ. ಕ್ಯಾನ್ ಯು ರೀಡ್ ವಿತೌಟ್ ಗ್ಲಾಸಸ್? ಯಾರು ಹೇಳಿದ್ದು? ಡೊನಾಲೋರಾ. ಯಾರಿಗೆ? ಸೊ ಇದ್ರಲ್ಲಿ ಪ್ರೊನೌನ್ ಏನಿಲ್ಲ, ಹೇಳ್ಕೊಡ್ತೀರಲ್ವಾ? ಡೊನಾಲೋರಾ ಆಸ್ಕ್ಡ್ ಡಾನ್ ಗಾನ್ಸಾಲೋ ಇಫ್ ಇಂಟರ್ಚೇಂಜ್. ನೀವು ಅಂದ್ರೆ ಯಾರು? ನೀನು ಅಂದ್ರೆ ಯಾರು? ಅವ್ರು ಮಾತಾಡ್ತಿರೋದು. ಸ್ಪೀಕರ್ ಯಾರು? ಡೊನಾಲೋರಾ. ನೀನು ಅಂದ್ರೆ ಯಾರು? ಅದಕ್ಕೆ ಇದು ಹಿ ಆಗುತ್ತೆ. ಹಿ ಆಯ್ತು. ಇಫ್ ಹಿ ಕ್ಯಾನ್ ಆಗಲಿಕ್ಕೆ ಹೋದ್ರೆ ಕುಡ್ ಅಲ್ವಾ? ಕುಡ್. ಇಫ್ ಹಿ ಕುಡ್ ರೀಡ್ ಆಮೇಲೆ ವಿತೌಟ್ ಗ್ಲಾಸಸ್ ಫುಲ್ ಸ್ಟಾಪ್ ಮುಗೀತು. ಲಾಸ್ಟ್ ನೀವು ಹೇಳ್ತೀರ, ಇದು ಮಾಡೋಣ. ವಿಲ್ ಯು ಗೋ ಟು ಯುವರ್ ಬೆಂಚ್? ನೀನು ಆ ಬೆಂಚ್ಗೆ ಹೋಗ್ತೀಯಾ? ಅನದರ್ ಬೆಂಚ್ಗೆ? ಸರಿ, ಏನು ಮಾಡೋಣ? ಡೊನಾಲೋರಾ ಆಸ್ಕ್ಡ್ ಡಾನ್ ಗಾನ್ಸಾಲೋ ಇಫ್. ಈಗ ಇಂಟರ್ಚೇಂಜ್ ಮಾಡೋಣ. ಯು ಅಂದ್ರೆ ಯಾರು? ಡೊನಾಲೋರಾ. ನೀನು ಅಂದ್ರೆ ಯಾರು? ಯಾರು ಇಲ್ಲ. ಈ ಆಯ್ತು. ಇಂಟರ್ಚೇಂಜ್ ಮಾಡ್ಬೇಕು. ಈ ಇರೋದು ಆಯ್ತು. ಬಿಲ್ ಹಾಕಲಿಕ್ಕೆ ಹೋದ್ರೆ ವುಡ್ ಆಯ್ತು. ಗೋ ಇದ್ದಿದ್ದು ವೆಂಟ್ ಆಗುತ್ತಾ? ಆಗಲ್ಲ. ಒಂದ್ಸರಿ ಫಾಸ್ಟ್ ಆಗಿದೆ. ಗೋ ಟು ನಿನ್ನ ಬೆಂಚು. ನಿನ್ನ ಅಂದ್ರೆ ಯಾರ ಬೆಂಚು? ಡೊನಾಲೋರಾ ಹೇಳಿದ ನಿನ್ನ ಬೆಂಚು. ಯಾರ ಬೆಂಚು? ಗಾನ್ಸಾಲೋ ಬೆಂಚು. ಏನಾಗುತ್ತೆ? ಹಿಸ್ ಬೆಂಚ್. ಅವನ. ನಿನ್ನ ಅನ್ನೋದು ಅವನ. ಹಿಸ್ ಬೆಂಚ್. ಅರ್ಥ ಆಯ್ತಾ ಇಲ್ಲ? ಇದು ಯಾಕೆ ಇವರ ಆಗುತ್ತೆ ನೋಡಿ. ಡೊನಾಲೋರಾ ಹೇಳ್ತಾಳೆ, ಸಪೋಸ್ ಇಲ್ಲಿ ಡೊನಾಲೋರಾ ಇದೆ, ನಾನು ಥರ್ಡ್ ಪರ್ಸನ್ ಆಗಿ ಅನೌನ್ಸ್ ಮಾಡು. ಡೊನಾಲೋರಾ ಹೇಳ್ತಾರೆ ನಿನ್ನ ಬೆಂಚಿಗೆ ಹೋಗು. ನಿನ್ನ ಬೆಂಚಿಗೆ ಅಂದ್ರೆ ನೀನು ಅಂದ್ರೆ ಯಾರಲ್ಲಿ? ಅವನು. ನಿನ್ನ ಬೆಂಚು ಅಂದ್ರೆ ಅವನ ಬೆಂಚು. ಅವನ ಇಂಗ್ಲಿಷ್ ನಲ್ಲಿ ಹಿಸ್ ಬೆಂಚ್. ಓಕೆ, ಹಾಗಾಗಿ ಡೊನಾಲೋರಾ ಆಸ್ಕ್ಡ್ ಡಾನ್ ಗಾನ್ಸಾಲೋ ಇಫ್ ಹಿ ವುಡ್ ಗೋ ಟು ಹಿಸ್ ಬೆಂಚ್ ಫುಲ್ ಸ್ಟಾಪ್. ಮಾಡ್ಬೋದಾ? ಏನ್ ಮಾಡ್ಬೇಕು? ಯು ಅಂದ್ರೆ ಯಾರು? ಡೊನಾಲೋರಾ. ನೀನು ಅಂದ್ರೆ ಗಾನ್ಸಾಲೋ. ಹಿ ಅಷ್ಟೇ ತಾನೆ. ಡೂ ಅನ್ನೋದು ಯು ಅನ್ನೋದು ಫಸ್ಟ್ ಸಬ್ಜೆಕ್ಟ್ ಡಿ ಆಯ್ತು. ಡೂ ಅನ್ನೋದು ಡಿಡ್ ಆಯ್ತು. ಆಮೇಲೆ ಲೈಕ್ ಆಗಲ್ಲ. ಯಾಕೆಂದ್ರೆ ಪಾಸ್ಟ್ ಆಗಿಬಿಟ್ಟಿದೆ. ಲೈಕ್ ಟು ಚಾಟ್ ವಿತ್ ದ ಗಾಡ್ GUAR ಆಯ್ತಾ? ಆದ್ರೆ ಒಂದು ಸ್ಪೆಷಲ್ ಏನು ಅಂದ್ರೆ ಮಕ್ಕಳೇ, ಇಲ್ಲಿ ಡಿಡ್ ಲೈಕ್ ಅಂದ್ರೂ ಒಂದೇ, ಲೈಕ್ ಅಂದ್ರೂ ಒಂದೇ. ಬಟ್ ಆಕ್ಚುಲಿ ಇದನ್ನೇ ಬರಿಬೇಕಾಗಿಲ್ಲ.
ನೆಕ್ಸ್ಟ್ ಡೊನಾ ಲೋರಾ ಆಸ್ಕ್ಡ್ ಯಾರಿಗೆ ಇನ್ಯಾರಿಗೆ ಕೇಳ್ತಾರೆ Don Gonzalo. ಗೊಂಜಾಲೋ If ಎರಡಕ್ಕೂ ಜಾಯಿನ್ ಮಾಡೋಕೆ If. ಈಗ ಪ್ರೊನೌನ್ ಚೇಂಜ್ ಮಾಡೋಣ ಡೊನೋಲೋರ ಮಾತಾಡ್ತಿರೋದು ನೀನು ನೀನು ಅಂದ್ರೆ ಗೊಂಜಾಲೋ ಅವನು he. ನಿನ್ನ ಬ್ಯಾಗ್ ಇಂದ ನಿನ್ನ ಬ್ಯಾಗ್ ಒಂದು ಯಾರ ಬ್ಯಾಗ್ ಇಂದ ನಿನ್ನ ಬ್ಯಾಗ್ ಇಂದ ನಾಳೆ ಬರುತ್ತೆ ನಿನ್ನ ಅಂದ್ರೆ ಅವನ ಯಾರು ಗೊಂಜಾಲೋ ಸರಿ ಇಂಟರ್ಚೇಂಜ್ ಮಾಡೋಣ Yes, sir. ಯು ಅನ್ನೋದು ಏನಾಯ್ತು ಈ ಆಯ್ತು ಕ್ಯಾನ್ ಚೇಂಜ್ ಮಾಡಿದ್ರೆ ಫುಡ್ ಆಯ್ತು ಗೀವ್ ಇರೋದು ಗೇವ್ ಆಗಲ್ಲ ಗೀವ್ ನನಗೆ ಅನ್ನೋದು ಏನಾಯ್ತು ನನಗೆ ಅಂದ್ರೆ ಲೋರಾಗೆ ನನಗೆ ಅಂದ್ರೆ ಏನಾಗುತ್ತೆ ಅವಳಿಗೆ ನನ್ನ ಅಂದ್ರೆ ನನಗೆ ಅಂದ್ರೆ ಅವಳಿಗೆ ಗಿವ್ ಹರ್ ದಿ ಬ್ರೆಡ್ ಕ್ರಮ್ಸ್ ಆಮೇಲೆ ಬ್ರೆಡ್ ಕ್ರಮ್ಸ್ ಆಮೇಲೆ ಫ್ರಮ್ ಹಿಸ್ ಬ್ಯಾಗ್ ನೆಕ್ಸ್ಟ್ ಡೌನ್ ಆನ್ಸರ್ ಡು ಯು ಮೈಂಡ್ ಮೈ ರೀಡಿಂಗ್ ಅಲೌಡ್ ಯಾರಿಗೆ ಹೇಳೋದು ಗೊಂಜಾಲೋ asked Laura if ಇದು ಉಲ್ಟಾ ಪಲ್ಟಾ ಆಗುತ್ತೆ ನೀವು ಅಂದ್ರೆ ಯಾರು ದಾಸಲ್ ಹೇಳೋದು ನೀನು ಅಂದ್ರೆ ಅವಳು ಶಿ ಡು ಇರೋದು ಡಿಡ್ ಆಯ್ತು ಮೈಂಡ್ ಇರೋದು ಮೈಂಡ್ ಮೈ ರೀಡಿಂಗ್ ಅಂದ್ರೆ ಯಾರು ನನ್ನ ರೀಡಿಂಗ್ ಅಂದ್ರೆ ಗಾನ್ಸಾಲೋ ಅವನ ರೀಡಿಂಗ್ ಈಸ್ ರೀಡಿಂಗ್ ಅಲೌಡ್ ಫುಲ್ ಇಷ್ಟ ಡಿಡ್ ಮೈಂಡ್ ಅನ್ನ ಮೈಂಡ್ ಅನ್ನು ಮಾಡಬಹುದು ನೆಕ್ಸ್ಟ್ ಡೊನಾ ಲೋರಾ ಆರ್ ಯು ಕಮಿಂಗ್ ಟುಮಾರೋ Yes, sir. ಡೊನಾ ಲೋರಾ Asked ಆಸ್ಕ್ಡ್ Gonzalo if ಇಫ್ he was ಈಗ ಉಲ್ಟಾಪಟ್ಟ ನೀನು ಅಂದ್ರೆ ಯಾರು ಡೊನಾ ಲೋರಾ ಹಿ ನೀನು ಅಂದ್ರೆ ಹಿ ಆಯ್ತು ಆರ್ ಇದ್ದಿದ್ದು Was. ವರ್ ಆಗ್ತಿತ್ತಾ Was. ಆರ್ ಇದ್ದಿದ್ದು ವರ್ ಆಗುತ್ತೆ ಬಟ್ ಇಲ್ಲ ಆಗಲ್ಲ ಯಾಕೆ ಅಂದ್ರೆ ಹೀಗೆ ವರ್ ಆಗಲ್ಲ ಹಿ ವಾಸ್ ಕಮಿಂಗ್ ಟುಮಾರೋ ಅನ್ನೋದು ಏನಾಗುತ್ತೆ ಅಂತ ತಿಳ್ಕೊಂಡಿದ್ದೀನಿ next day. ನೆಕ್ಸ್ಟ್ ಆಲಿಫ್ ಆನ್ಸರ್ ಬೇರೆ ಯಾವುದು ಬುಕ್ಸ್ ಯಾವ್ದು ಯಾವ ಲೆಸನ್ ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ Disappear. ಕಾಪಾಡ್ತಿಂದ ಆಲಿಫ್ ಆನ್ಸರ್ ಹ್ಯಾವ್ ಯು ಥಾಟ್ ಆಫ್ ರೈಟಿಂಗ್ ಎ ಬುಕ್ ಆನ್ ಹಿಸ್ಟರಿ ಆಫ್ ಬುಕ್ಸ್ ಯಾರು ಹೇಳೋದು ಆಲಿಫ್ ಆನು ಆಸ್ಕ್ಡ್ Bore ಓರೆ if ಇಫ್ ಇದು ಈ ಕಡೆ ಬರಬೇಕು ಇದು ಈ ಕಡೆ ಯು ಅಂದ್ರೆ ಫಸ್ಟ್ ಯಾರು He. ಹ್ಯಾವ್ ಆ ಕಡೆಗೆ ಹೋದ್ರೆ Had. ಇಫ್ ಹಿ ಹ್ಯಾಡ್ ಥಾಟ್ ಆಫ್ ರೈಟಿಂಗ್ ಎ book on ಏನು ಚೇಂಜ್ ಇಲ್ಲ ರೈಟಿಂಗ್ ಎ ಬುಕ್ ಆನ್ ಹಿಸ್ಟ್ರಿ ಆಮೇಲೆ of the books. ಏನು ಚೇಂಜ್ ಮಾಡೋಂಗಿಲ್ಲ ಹಾಗಾಗಿ ಎಸ್ ಆರ್ ನೋ ಕ್ವಶನ್ ತುಂಬಾನೇ ಇಂಪಾರ್ಟೆಂಟ್ ಎಕ್ಸಾಮಿಗೆ ಬರ್ತದೆ